ಹಾಸನ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷ ಪ್ರದೀಪ್ ಸಾಗರ್ ಅಂತ. ಈ ದಿವಸ ನಾವಿಲ್ಲಿ ಪ್ರತಿಭಟನೆ ಮಾಡ್ತಿರೋ ಉದ್ದೇಶ ಏನು ಅಂದರೆ DGR ಇದ್ರ ಮೇಲೆ ನಮ್ಮ ಮಾಜಿ ಸೈನಿಕರನ್ನ ಇಲ್ಲಿ ನೇಮಕ ಮಾಡಿದ್ರು ಕೆಲಸಕ್ಕಾಗಿ. ಇವತ್ತು ಅವರು ಈ ತಿಂಗಳು 31ಕ್ಕೆ ಅವ್ರದ್ದು 2 ವರ್ಷದ ಟರ್ನ್ ಓವರ್ ಮುಗಿತಾ ಇದೆ. ಹಾಗಾಗಿ ಅವ್ರನ್ನ ಕೆಲಸದಿಂದ ತೆಗೆದಾಕ್ತಾ ಇದ್ದಾರೆ. ಇದು DGR ಅಂದರೆ ಏನು ಅಂದರೆ ಆರ್ಮಿ ಅವ್ರಿಗೆ ಮ್ಯಾಕ್ಸಿಮಮ್ ರಿಸರ್ವೇಷನ್ ಇದೆ, ಹಂಗೆ ತೆಗಿಯೋಕ್ಕೆ ಬರೋಲ್ಲ. ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು HPSL ಗ್ಯಾಸಲ್ಲಿ ನಮ್ಮ ಮಾಜಿ ಸೈನಿಕರನ್ನು ತೆಗೆದು ಸಿವಿಲಿಯನ್ಸ್ನ ಸೇರಿಸ್ಕೋಬೇಕು ಅನ್ನೋ ಒಂದು ಒಳಸಂಚು ನಡೀತಾ ಇದೆ. ಹಾಗಾಗಿ ನಾವು ಇವತ್ತು ಈ ಪ್ರತಿಭಟನೆ ಮಾಡಿ ಯಾರನ್ನೂ ತೆಗೆದಂಗೆ ಎಷ್ಟು ಜನ ಇವತ್ತು 37 ಜನ ಇದ್ದಾರೆ ಅವರೆಲ್ಲನೂ ಕಂಟಿನ್ಯೂ ಮಾಡಬೇಕು. ಇವತ್ತು ನಮ್ಮ 37 ಜನನ ಇವತ್ತು ಇಲ್ಲಿ ತೆಗೆದ್ರೆ ಇದೇ ಥರ ಒಟ್ಟು ಒಂದು 25 ಜಾಗದಲ್ಲಿ ಒಂದು 300 ಜನನ ನಾಳೆ ದಿವಸ ತೆಗಿಯೋಂಥ ಒಂದು ಸಂದರ್ಭ ಇದೆ. ಅದರಿಂದ ನಾವು ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಒಂದು ಅವರು ನಮ್ಮ ಇವತ್ತು ಬಂದು ನಮಗೆ ಅವರು ಇದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರೆ ಸರಿ, ಇಲ್ದಿರೆ ಮುಂದಿನ ದಿನಗಳಲ್ಲಿ ನಾವು ತುಂಬ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ನಮ್ಮ ಮಾಜಿ ಸೈನಿಕ ಯಾವ್ಯಾವ ಥರ ಅನ್ಯಾಯ ಆಗ್ತಾ ಇದೆ ಅಂದರೆ 25-30 ವರ್ಷದಿಂದ ಜಮೀನಿಗೆ ಮತ್ತು ಲ್ಯಾಂಡ್ಗೆ ಸೈಟ್ಗಳಿಗೆಲ್ಲ ಅಪ್ಲಿಕೇಶನ್ಸ್ ಹಾಕಿದ್ರು ಯಾವುದೇ ಥರ ಒಂದು ಆ್ಯಕ್ಷನ್ಸ್ಗಳು ಆಗ್ತಾ ಇಲ್ಲ. ನಾವು ಇವತ್ತಲ್ಲ ನಾಳೆ ಸರಿ ಕೊಡ್ತಾರೆ ಮಾಡ್ತಾರೆ ಅಂತ ನೋಡ್ಕೊಂಡೇ ಬರ್ತಾ ಇದ್ದೀವಿ. ಇದು ಆಗಲಿಲ್ಲ ಅಂದರೆ ಇದು ನಾವು ಮುಂದಿನ ದಿನಗಳಲ್ಲಿ ನಾವು ಇಡೀ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಎಲ್ಲರನ್ನೂ ಸೇರಿಸಿ ಭಾಳ ದೊಡ್ಡದು ಒಂದು ಪ್ರತಿಭಟನೆ ಮಾಡಬೇಕು ಅಂತ ನಾವೆಲ್ಲ ಸೈನಿಕರು ಇವತ್ತು ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿಗೆ. ದಯವಿಟ್ಟು ನಾವು ಇವತ್ತು ಅವರು ಕರಿತಾ ಇದ್ದೀವಿ, ಇನ್ನೂ ಯಾರು ಬರ್ತಾ ಇಲ್ಲ. ದಯವಿಟ್ಟು HPCLನ ಏನು ಜನರಲ್ ಮ್ಯಾನೇಜರ್ ಆಡಳಿತ ಮಂಡಳಿ ಏನು ಮ್ಯಾನೇಜರ್ ಇದ್ದಾರೆ, ಜನರಲ್ ಮ್ಯಾನೇಜರ್ ಅವ್ರು ಬಂದು ನಮಗೆ ಇದ್ರ ಬಗ್ಗೆ ನಮ್ಮ ಜೊತೆ ಡಿಸ್ಕಷನ್ ಮಾಡಿ ಕ್ಲಿಯರ್ ಆಗಿ ಏನು ಇನ್ಸ್ಟ್ರಕ್ಷನ್ಸ್ ಇದೆ ಅದು ಕೊಟ್ಟು ನಮಗೆ ಇನ್ನ ಕ್ಲಿಯಾರಿಟಿ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಒಟ್ಟು 37 ಜನ DGR ಪ್ರಕಾರ ಮಾಜಿ ಸೈನಿಕರಿಗೆ ಕೊಡಬೇಕು, ಫಾಲೋ ಅಪ್ ಮಾಡ್ತಾ ಇಲ್ಲ. ಅದನ್ನು ಅಗೇನ್ಸ್ಟ್ ಆಗಿ ನಮ್ಮನ್ನು ತೆಗೆದು ಬೇರೆಯವ್ರನ್ನ ಸೇರಿಸ್ಕೋಬೇಕು, ಸಿವಿಲಿಯನ್ಸ್ನ ಕಮ್ಮಿ ಪೇಮೆಂಟ್ಗೆ ತಗೊಳ್ಬೇಕು ಅನ್ನೋ ಒಂದು ಒಳಸಂಚು ನಡೀತಾ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಅದು ಏನೇ ಇದ್ರು ಅವ್ರು ಕ್ಲಿಯರ್ ಮಾಡಲಿ ಅಂತ ಅಷ್ಟೇ. ಸರ್, ಈ ಸಂದರ್ಭದಲ್ಲಿ ನಮ್ಮ ಏನು HPSL ಗ್ಯಾಸಲ್ಲಿ ನೌಕರಿ ಮಾಡ್ತಿದ್ದಂಥ 37 ಮಾಜಿ ಸೈನಿಕರಿದ್ದಾರೆ. ಹಾಗೆಯೇ ನಮ್ಮ ತಾಲೂಕು ನಮ್ಮ ಹಾಸನ ಜಿಲ್ಲಾ ಉಪಾಧ್ಯಕ್ಷರಂತ ಡಾಕ್ಟರ್ ವೆಂಕಟೇಶ್ ಅವರಿದ್ದಾರೆ. ನಮ್ಮ ಹಾಸನ ತಾಲೂಕು ಅಧ್ಯಕ್ಷರಂತ ಕರಿಗೌಡರಿದ್ದಾರೆ. ಹಾಗೆ ಮಾಜಿ ಹಾಸನ ಜಿಲ್ಲಾ ಅಧ್ಯಕ್ಷರಾದಂಥ ನಾಗರಾಜ್ ಅವರಿದ್ದಾರೆ. ಆನರಿ ಕ್ಯಾಪ್ಟನ್ ಬೆಟ್ಟಗೌಡರಿದ್ದಾರೆ. ಹಾಗೆ ಆನರಿ ಕ್ಯಾಪ್ಟನ್ ಕೃಷ್ಣ ಸರ್ ಇದ್ದಾರೆ. ಹಾಗೆ ಎಲ್ಲ ನಮ್ಮ ಎಲ್ಲ ಜಿಲ್ಲೆ ಎಲ್ಲ ಕಡೆಯಿಂದ ಎಲ್ಲ ತಾಲೂಕಿಂದನೂ ಬಂದಿದ್ದಾರೆ. ಎಲ್ಲ ನಮ್ಮ ಹಾಸನ ಜಿಲ್ಲಾ ಮಾಜಿ ಸೈನಿಕರ ಜನ ಒಂದು 150ಕ್ಕಿಂತ ಹೆಚ್ಚು ಜನ ಇಲ್ಲಿದ್ದಾರೆ. ನನ್ನ ಹೆಸರು ಪ್ರದೀಪ್ ಸಾಗರ್ ಅಂತ, ನಾನು ಜಿಲ್ಲಾಧ್ಯಕ್ಷ ಹಾಸನ ಜಿಲ್ಲಾ ಮಾಜಿ ಸೈನಿಕರ ಸಂಘ. ಇಷ್ಟೇ ಹೇಳಿ, ಇಲ್ಲಾಂದ್ರೆ ನೀವು 5 ಜನ ಮೀಟಿಂಗ್ ಮಾಡಕ್ಕಾಗಲ್ಲ. 5 ಜನ ಇಂಪಾರ್ಟೆಂಟ್ ಕರ್ಕ ಬನ್ನಿ ಮಾತಾಡೋಣ. ಆಗಿಲ್ಲ ಅಂದ್ರೆ ಅವ್ರು ಅಲ್ಲೇ ಇರ್ಲಿ, ನಾನು ಬರಲ್ಲ. ನಾಳೆ ನಾನು ಇಲ್ಲಿಗೆ 2 ವರ್ಷ ಆಗುತ್ತೆ. ಇಲ್ಲ ಬರ್ಬೇಕಂತ ಡಿಸ್ಟಿಕ್ ಅಲ್ಲಿ ಮಾಡ್ತಾ ಇದೀವಿ.